ಹಾಯ್ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಅಂದರೆ ನನಗೆ ಸ್ವಲ್ಪ ವಿಶೇಷವಾದ ದಿನ, ಯಾಕಂದರೆ ಅದು ರಾಯರ ವಾರ. ನಾನು ರಾಯರ ವಾರ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಯ್ತಷ್ಟೇ. ಮದುವೆಗಿಂತ ಮುಂಚೆ ಮಾಡ್ತಿದ್ದೆ, ಆಮೇಲೆ ಪ್ರೆಗ್ನೆಂಟ್ ಆದೆ, ಆಮೇಲೆ ಮಗು ಆ ಟೈಮಲ್ಲೆಲ್ಲ ನನಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಗುರುವಾರನ. ಈಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 3 ತಿಂಗಳಾಯಿತು. ಆವಾಗಿಂದ ಗುರುವಾರ ಮಾಡ್ತಾಯಿದ್ದೀನಿ. ನಾನು ಗುರುವಾರ ನಾನ್ ವೆಜ್ ಏನು ತಿನ್ನಲ್ಲ, ಮಾಮೂಲಿಯಾಗಿ ಎಲ್ಲ ವಾರ ಮಾಡ್ತಾರಲ್ಲ ಹಾಗೆ ಮಾಡ್ತೀನಿ. ಇಲ್ಲಿ ಹೊಸ್ಲಿಗೆ ಸ್ವಲ್ಪ ಗಂಧ ಅರಿಶಿನ ಮಿಕ್ಸ್ ಮಾಡಿ ಹಚ್ಬಿಡ್ತೀನಿ. ನಾನು ಫಸ್ಟೆಲ್ಲ ಹಚ್ತಾ ಇರಲಿಲ್ಲ, ಮೊನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ ಹಿಂಗೆ ಹಚ್ಚಿದ್ರೆ ಸ್ವಲ್ಪ ಪಾಸಿಟಿವಿಟಿ ಇರುತ್ತೆ ಮನೆಯೊಳಗೆ ಅಂತ. ನೋಡೋಣ, ಟ್ರೈ ಮಾಡೋಣ ಅಂತ ಹೇಳಿ ಇವತ್ತು ಹಚ್ಚಿ ರಂಗೋಲಿ ಎಲ್ಲ ಹಾಕಿದೆ. ಬೆಳಗ್ಗೆ ಒಂದು 5 ಗಂಟೆಗೆಲ್ಲ ಎದ್ದು ತಲೆ ಸ್ನಾನ ಎಲ್ಲ ಮಾಡಿಬಿಟ್ಟೆ. ಸ್ವಲ್ಪ ಬೇಗ ಎದ್ದರೆ ಕೆಲಸಗಳೆಲ್ಲ ಬೇಗ ಆಗುತ್ತೆ ಅಂತ ಅನಿಸುತ್ತೆ, ಅದಕ್ಕೋಸ್ಕರ ಬೇಗ ಎದ್ದೆ. ನನಗೆ ರಂಗೋಲಿ ಹಾಕೋಕ್ಕೆಲ್ಲ ಮದುವೆಗಿಂತ ಮುಂಚೆ ಬರ್ತಾನೆ ಇರಲಿಲ್ಲ. ಮದುವೆ ಆದಮೇಲೆ, ಅದು ಇಲ್ಲಿ ಬಂದಮೇಲೆ ಕಲ್ತ್ಕೊಂಡಿರೋದು ನಾನು. ಸ್ವಲ್ಪ ಇಷ್ಟು ಚೆನ್ನಾಗಿ ಹಾಕೋದು, ಚೆನ್ನಾಗಿ ಅಂದರೆ ಚೆನ್ನಾಗೇನಲ್ಲ, ಸ್ವಲ್ಪ ಸಣ್ಣ ಸಣ್ಣ ಎಳೆ ಏನು ಬರೋಲ್ಲ, ಸ್ವಲ್ಪ ದಪ್ಪ ದಪ್ಪನಾಗೆ ಹಾಕ್ತೀನಿ. ಮತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡ್ಕೊಬೇಕು ಅಂತ ಇದ್ದೆ. ಮೊನ್ನೆ ನನಗೆ ರಾತ್ರಿ ಕನಸಲ್ಲಿ ರಾಯರು ಬಂದಿದ್ದು ನನಗೆ ಅಷ್ಟಾಗಿ ನೆನಪಿಲ್ಲ. ಬಂದಿರೋದು ಹೌದು, ಬೆಳಗ್ಗೆ ಎದ್ದು ನೆನ್ಪು ಮಾಡ್ಕೊಂಡ್ರೆ ಬಂದಿರೋದು ಹೌದು, ಬಂದು ಮುಖ ಎಲ್ಲ ಕಂಡಿದೆ. ಬಟ್ ಏನು ಹೇಳಿದ್ರು ಏನು ಅನ್ನೋದು ನನಗೆ ಅಷ್ಟಾಗಿ ನೆನಪೇ ಇಲ್ಲ. ರಾತ್ರಿ ಒಂದು ಸ್ವಲ್ಪ ಹೊತ್ತೆಲ್ಲ ಎದ್ದು ಕೂತಿದ್ದೆ, ಆದರೆ ಏನು ಅನ್ನೋದೇ ನೆನಪಾಗ್ತಾ ಇಲ್ಲ. ಅದೇ ಥರ ನೆಕ್ಸ್ಟ್ ಡೇ ಏನಾಗ್ಬಿಡ್ತಂದ್ರೆ, ಬೆಳಗ್ಗೆ ಅಲ್ಲ, ಸ್ವಲ್ಪ ಸಂಜೆ ಆಗಿತ್ತು, ಒಂದು 3 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಮ್ಮ ಅಕ್ಕ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ರು. ಇವಾಗ ಬಂತು ಪೋಸ್ಟಲ್ಲಿ ನಿನಗಿದು ಅಂತ ಕಳಿಸಿದ್ರು. ನಾನೇನಾದ್ರು ಪ್ರಸಾದ ಕಳಿಸಿದ್ನ? ಮಂತ್ರಾಲಯದಿಂದ ಬಂದಿದೆ ಅದು. ನಾನೇನಾರು ಪ್ರಸಾದ ಕಳಿಸಿದ್ನ? ನಮ್ಮ ಮನೆಯವ್ರು ಏನಾರು ಕಳಿಸಿದ್ರ? ಯಾರು ಕಳಿಸಿದ್ರು ಏನು ಅಂತಲೇ ನನಗೆ ಗೊತ್ತಾಗಲಿಲ್ಲ. ನನ್ನ ಅಡ್ರೆಸ್ಸಿಗೆ ಬಂದಿದೆ. ನಾನು ಮದುವೆಗಿಂತ ಮುಂಚೆ ಎಲ್ಲ ಒಂದು 2-3 ಸರಿ ಎಲ್ಲ ಕಳಿಸಿದ್ದೆ. ಮದುವೆ ಆದಮೇಲೂ ನನ್ನ ಮೊಬೈಲಲ್ಲಿ, ಅಂದರೆ ಆ್ಯಪ್ ಇದೆಯಲ್ಲ ಮಂತ್ರಾಲಯದ ಆ್ಯಪಲ್ಲಿ ಕಳಿಸಿದ್ದೆ. ಅದರಲ್ಲಿ ಏನು ಅಡ್ರೆಸ್ ಹಾಕಿರಲಿಲ್ಲ, ನಮ್ಮ ಅಡ್ರೆಸ್ ನಾನು ಏನೂ ಹಾಕೇ ಇರಲಿಲ್ಲ, ನನ್ನ ನಂಬರ್ ಒಂದು ಇತ್ತು ಅಷ್ಟೇ. ಬಟ್ ನನ್ನ ಅಡ್ರೆಸ್ಸಿಗೆ ಅದು ಹೆಂಗೆ ಬಂತು, ಏನು ಎತ್ತ ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ. ಇನ್ವಿಟೇಷನ್ ಬಂದಿದೆ, ರಾಯರದು 401ನೇ ವರ್ಧಂತಿ ಇದೆ, ಬರಬೇಕು ಅಂತ ಇನ್ವಿಟೇಷನ್ ಬಂದಿದೆ. ಮಂತ್ರಾಲಯದಿಂದ ಬಂದಿದೆ, ರಿಜಿಸ್ಟರ್ ಪೋಸ್ಟಾಗಿ ಮಂತ್ರಾಲಯದಿಂದ ಬಂದಿದೆ. ನನಗೆ ತುಂಬ ಆಶ್ಚರ್ಯ ಆಗ್ಬಿಡ್ತು. ನಾನು ಇದುವರೆಗೂ ಮಂತ್ರಾಲಯ ಹೋಗೇ ಇಲ್ಲ, ಅದಕ್ಕೋಸ್ಕರ ರಾಯರೇನಾದರೂ ನನ್ನ ಬಾ ಅಂತ ಹೇಳ್ತಾ ಇದ್ದಾರೋ ಏನು ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಆದರೆ ಹೋಗೋದು ಸ್ವಲ್ಪ ಡೌಟೇ, ಯಾಕಂದರೆ ಇಯರ್ ಎಂಡಿಂಗ್ ಅಲ್ವಾ. ನನ್ನ ಹಸ್ಬೆಂಡಿಗೆ ಮಾರ್ಚ್ ಅಂದರೆ ಸ್ವಲ್ಪ ಬ್ಯುಸಿನೇ. ವರ್ಷದ ಕೊನೆ ವರ್ಷ, ಅಂದರೆ ಅಕೌಂಟೆನ್ಸಿ ಪ್ರಕಾರ ಮಾರ್ಚು ಕೊನೆ ವರ್ಷ ಅಲ್ವಾ. ಈ ತುಂಬ ಅಕೌಂಟಿಂಗು, ಬ್ಯಾಲೆನ್ಸ್ ಶೀಟು ಅದೆಲ್ಲ ಮಾಡೋಕ್ಕಿರುತ್ತೆ. ಅವ್ರಿಗೆ ಸ್ವಲ್ಪ ಬ್ಯುಸಿ ಇರುತ್ತೆ. ಏನು ಮಾಡೋದಂತ ನನಗೂ ಅರ್ಥ ಆಗ್ತಾ ಇಲ್ಲ. ನೋಡೋಣ, ರಾಯರು ಹೆಂಗಿದ್ರು ಕರೆಸ್ಕೊತಾರೆ ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟೆ. ರಾಯರು ಅನ್ನೋರು ನನ್ನ ಜೀವನದಲ್ಲಿ ತುಂಬ ತುಂಬ ಅಂದರೆ ತುಂಬ ಮುಖ್ಯ ಆದರು. ಯಾಕಂತ ಹೇಳಿದ್ರೆ ನನ್ನ ಜೀವನ ಬದಲಾಯಿಸಿದೆ ಅವರು. ನಾನು ನಂಬಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನನ್ನ ಜೀವನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಏನೇ ಒಂದು ಕಷ್ಟ ಬರಲಿ, ಅದು ಹಾಗೆ ಕರ್ಗೋಗ್ಬಿಡುತ್ತೆ. ಎಷ್ಟೇ ದೊಡ್ಡ ಕಷ್ಟ ಆದರೂ ರಾಯರಿದ್ದಾರೆ ಅನ್ನೋ ನಂಬಿಕೆ ನನ್ನಲ್ಲಿರುತ್ತೆ. ಮುಂದೆನೂ ಅಷ್ಟೇ, ರಾಯರು ನನ್ನ ಜೊತೆನೇ ಇರ್ತಾರೆ. ರಾಯರು ಯಾವಾಗಲೂ ನೀವು ನಂಬಿಬಿಟ್ರೆ ಅವ್ರು ನಿಮ್ಮ ಜೊತೆನೇ ಇರ್ತಾರೆ. ನೀವು ಒಂದ್ಸರಿ ಬೇಕಾದರೆ ನೀವು ಚೆಕ್ ಮಾಡ್ಕೊಂಡು ನೋಡಿ, ನೀವು ರಾಯರಿಗೆ ಸಂಪೂರ್ಣವಾಗಿ ನೀವು ನಂಬ್ಕೊಂಡು ಹೋದರೆ ರಾಯರು ಯಾವಾಗಲೂ ನಿಮ್ಮ ಜೊತೆನೇ ಇರ್ತಾರೆ. ನನಗೆ ಈಗಂತೂ ತುಂಬ ಪಾಸಿಟಿವಿಟಿ ಇದೆ. ನನ್ನ ಮದುವೆ ಆದಲ್ಲಿಂದನೂ, ನಾನು ಮದುವೆಗಿಂತ ಮುಂಚೆಯಿಂದನೂ ನಂಬ್ತಾ ಇದ್ದೆ, ಬಟ್ ಈಗ ತುಂಬ ನಂಬಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಳ ವಿಷಯದಲ್ಲಾಗಲಿ ಏನೇ ಆಗಲಿ, ನನ್ನ ಮಗಳಿಗೆ ಏನೇ ಒಂದು ಹುಷಾರಿಲ್ಲ ಅಂದರು ನಾನು ದೇವ್ರನ್ನ ಬೇಡ್ಕೊಂಡಾಗ, ರಾಯರನ್ನ ಬೇಡ್ಕೊಂಡಾಗ ಏನು 1 ದಿನ 2 ದಿನ ಇರುತ್ತಷ್ಟೇ, ಆಮೇಲೆ ಅದಾಗೆ ಕಮ್ಮಿ ಆಗಿಬಿಡುತ್ತೆ. ನನಗಂತೂ ನಿಜವಾಗ್ಲೂ ತುಂಬ ಶಾಕಿಂಗ್ ಇದು ಇನ್ವಿಟೇಷನ್ ಬಂದಿರೋದು. ನೋಡೋಣ, ನಿಮಗೆ ಯಾರಿಗಾರು ಆ ಥರ ಬಂದಿತ್ತು ಅಂತ ಹೇಳಿದ್ರೆ ನನಗೊಂದು ಕಮೆಂಟ್ ಹಾಕಿ ಆಯಿತಾ. ನೋಡೋಣ ಅದೇನು ಎತ್ತ ಅಂತ ಹೇಳ್ಕೊಂಡು, ಆಯಿತಾ. ಇನ್ನು ಬೆಳಿಗ್ಗೆ ತಿಂಡಿ ಮಾಡ್ಕೊಂಬಿಡೋಣ ಬೇಗ ಅಂತ ಹೇಳಿ ಮಂಡಕ್ಕಿ ಮಾಡ್ತಾಯಿದ್ದೀನಿ. ಮಂಡಕ್ಕಿ ಅಂದರೆ ಇಲ್ಲಿ ನಮ್ಮ ಕಡೆ ಸಿಗೋ ಥರ ಮಂಡಕ್ಕಿ ಸಿಗೋಲ್ಲ, ಇಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಸಿಗುತ್ತೆ ಮಂಡಕ್ಕಿ. ನಮ್ಮ ಕಡೆ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಇಲ್ಲಿ ಸ್ವಲ್ಪ ಸಣ್ಣ ಸಣ್ಣದಿರುತ್ತೆ ಮಂಡಕ್ಕಿ. ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಒಗ್ಗರಣೆ ಕೊಡೋದು ಅಷ್ಟೇ. ಮಾಮೂಲಿ ಚಿತ್ರಾನ್ನ ಎಲ್ಲ ಮಾಡ್ತೀವಲ್ಲ ಅದೇ ಥರ ಆಗಿ ಟೊಮೊಟೊ, ಈರುಳ್ಳಿ, ಕ್ಯಾರೆಟು, ಕರಿಬೇವು ಅದನ್ನೆಲ್ಲ ಹೆಚ್ಕೊಂಡೆ, ಅದನ್ನೆಲ್ಲ ಒಗ್ಗರಣೆ ಕೊಟ್ಟು ಆಮೇಲೆ ಮಂಡಕ್ಕಿನ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸ್ಬಾರ್ದು, ನೆನೆಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ. ಹಾಗೆ ಅದ್ದಿ ಕೆಲವೊಬ್ರು ಇನ್ಸ್ಟಾಗ್ರಾಮಲ್ಲಿ ಕೇಳ್ತಿದ್ರೆ, ನೀವು ಎಷ್ಟು kg ಇದ್ರಿ, ಈಗ ಎಷ್ಟು kg ಆಗಿದ್ದೀರಾ ಅಂತ. ನಾನು 72 kg ಇದ್ದೆ, ಈಗ 66 ಆಗಿದ್ದೀನಿ. ಮೊನ್ನೆ 65 ಇದೆ, ಮತ್ತೀಗ 1 kg ಜಾಸ್ತಿ ಆಗಿದ್ದೀನಿ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿರಲಿಲ್ಲ, ಅದಕ್ಕೋಸ್ಕರ 1 kg ಜಾಸ್ತಿ ಆಗಿದ್ದೀನಿ. ಈಗ ನೋಡೋಣ, ನನ್ನ ಟಾರ್ಗೆಟ್ ಇರೋದು ಒಂದು 55-58 ಹಂಗಾಗಬೇಕು ಅಂತ ಹೇಳಿ. ನೀವೇನಾದರೂ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ, ನಾನು ಹಳೆ ವಿಡಿಯೋದಲ್ಲೆಲ್ಲ ಹಾಕಿದ್ದೀನಿ ನಾನು ಏನೇನು ಮಾಡಿದೆ, ಏನೇನು ಟಿಪ್ಸ್ ಫಾಲೋ ಮಾಡಿದೆ ಅಂತ ಹೇಳಿ. ನೀವು ಅದನ್ನು ಫಾಲೋ ಮಾಡಿ ನೀವು ಸಣ್ಣ ಆಗ್ಬೋದು. ಇವಾಗಂತೂ ಕಾಮನ್ ಆಗಿದೆ ದಪ್ಪ ಆಗೋದು. ಮಗು ಆದಮೇಲಂತೂ ಸಿಕ್ಕಾಪಟ್ಟೆ ದಪ್ಪ ಆಗಿಬಿಡ್ತೀವಿ.
ಏನು ತೊಂದರೆ ಇಲ್ಲ, ದಪ್ಪ ಆದರೆ ಏನು ತೊಂದರೆ ಇಲ್ಲ. ದಪ್ಪ ಅನ್ನೋದು ಏನು ನಾವೇನು ನಾಚಿಕೆ ಮಾಡ್ಕೋಣ ಅಂಥದ್ದಲ್ಲ. ಆದರೂ ಕೆಲವೊಂದು ಸರಿ ಬೇರೆಯವರು ಫಿಟ್ಟಾಗಿರೋರನ್ನ ನೋಡಿದಾಗ ನಮಗೂ ಅನಿಸುತ್ತೆ ಸ್ವಲ್ಪ ನಾವು ಸಣ್ಣ ಆಗಬೇಕಿತ್ತು, ಸ್ವಲ್ಪ ಇದಾಗಬೇಕಿತ್ತು ಅಂತ. ನೀವು ಸ್ವಲ್ಪ ಹೆಲ್ದಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ, ಆವಾಗ ನಿಜವಾಗ್ಲೂ ನೀವು ಸಣ್ಣನೂ ಆಗ್ತೀರ, ನಿಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವುದೇ ಆರೋಗ್ಯದ ಪ್ರಾಬ್ಲಮ್ ಆಗಲಿ ಏನಾಗಲಿ ಏನೂ ಬರಲ್ಲ. ಸ್ವಲ್ಪ ಹೆಲ್ದಿಯಾಗಿ ನಾವು ಇರ್ಬೋದು, ಆಯಿತಾ. ನೆಕ್ಸ್ಟು ನಾನಿಲ್ಲಿ ಮಂಡಕ್ಕಿನೆಲ್ಲ ಅದಕ್ಕೆ ಹಾಕ್ಕೊಂಡೆ ಒಗ್ಗರಣೆಗೆ. ಸ್ವಲ್ಪ ಲೇಟಾಗಿ ಹೋಗಿತ್ತು ಬೆಳಗ್ಗೆ ಪೂಜೆ. ನಾನು 9 ಗಂಟೆ ಒಳಗೆ ಮುಗಿಸ್ಬಿಡ್ತೀನಿ. ರಾಯರ ಪೂಜೆ ಏನಿದ್ರು 9 ಗಂಟೆ ಒಳಗೆ ಮುಗಿಸ್ಬೇಕು, ಆವಾಗ ತುಂಬ ಒಳ್ಳೆಯದು. ನಮಗಿಲ್ಲಿ ಬಾಡಿಗೆ ಮನೆ ಆಗಿರೋದ್ರಿಂದ ದೇವ್ರ ರೂಮ್ ಎಲ್ಲ ಸಪ್ರೇಟ್ ಇಲ್ಲ. ನಮ್ಮ ಅತ್ತೆ ಮನೇಲಿದೆ ಸಪ್ರೇಟಾಗಿ. ನಮ್ಮ ಅತ್ತೆ ಮನೆ ತೀರ್ಥಹಳ್ಳಿಲಿರೋದು, ಅಲ್ಲಿ ಸಪ್ರೇಟಾಗಿದೆ ದೇವ್ರ ರೂಮ್ ಎಲ್ಲ. ಇಲ್ಲಿ ದೇವ್ರ ರೂಮ್ ಎಲ್ಲ ಸಪ್ರೇಟಾಗಿಲ್ಲ. ನಾನೇ ಇಲ್ಲಿ ಗೋಡೆಗೆ ಒಂದು ಸಣ್ಣ ಸ್ಟ್ಯಾಂಡ್ ಹೊಡ್ಕೊಂಡು ಅಲ್ಲೇ ರಾಯರ ಫೋಟೋ ಮತ್ತು ಮಂಜುನಾಥ ಸ್ವಾಮಿ ಫೋಟೋನ ಇಟ್ಕೊಂಡಿದ್ದೀನಿ. ಮತ್ತೇನು ಅಲ್ಲಿ ಇಡೋಕ್ಕೆ ಜಾಗನೇ ಇಲ್ಲ, ಒಂದು ದೀಪ ಇಟ್ಕೊಂಡಿದ್ದೀನಿ ಅಷ್ಟೇ. ಇರೋದ್ರಲ್ಲೇ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಅದರಲ್ಲೇ ಚೆನ್ನಾಗಿ ಚಿಕ್ಕದಾಗಿ ಚೊಕ್ಕವಾಗಿ ಪೂಜೆ ಮಾಡ್ತೀನಿ ಅಷ್ಟೇ. ಗುರುವಾರ ದೇವ್ರಿಗೆ ನಾವು ಎಷ್ಟು ಆಡಂಬರ ಮಾಡಿ ಪೂಜೆ ಮಾಡ್ತೀವಿ ಅನ್ನೋದು ಏನು ಮುಖ್ಯ ಆಗಲ್ಲ. ನಮ್ಮ ಮನಸ್ಸು ಶುದ್ಧ ಇರಬೇಕು. ನಾವು ಪೂಜೆ ಮಾಡಬೇಕಾದ್ರೆ ನಾವು ಮನಸ್ಸಿಂದ ಮಾಡಬೇಕು. ಏನೋ ಒಂದು ಕಾಟಾಚಾರಕ್ಕೆ ಮಾಡೋದು ಆ ಥರ ಮಾಡಬಾರ್ದಲ್ವ. ಯಾವುದೇ ಬೆಳ್ಳಿ ಪಾತ್ರೆ ಯಾವುದೇ ಇದ್ರಕ್ಕಿಂತನೂ ನಮ್ಮ ಮನಸ್ಸು ಶುದ್ಧ ಇದ್ದು ಮಾಡೋ ಪೂಜೆನೇ ದೇವರಿಗೆ ಬೇಗ ಇಷ್ಟ ಆಗೋದು ಅಂತ ನಾನು ಹೇಳ್ತೀನಿ. ಬೇಗ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಪೂಜೆ ಮುಗೀತು, ತಿಂಡಿ ತಿಂದ್ಬಿಟ್ಟೆ. ಪೂಜೆ ಮುಗಿಯೋ ತನಕ ನಾನು ತಿಂಡಿ ತಿನ್ನಲ್ಲ. ತಿಂದು ಮಧ್ಯಾಹ್ನ ಅಡುಗೆಗೆ ಏನಾದ್ರು ಮಾಡಬೇಕಲ್ವ. ಸಾಂಬಾರು ಇರಲಿಲ್ಲ, ಅದಕ್ಕೆ ಸಾಂಬಾರು ಮಾಡೋಣ ಅಂತ ಹೇಳ್ಕೊಂಡು ಕಾಯೆಲ್ಲ ಸುರಿತಾ ಇದ್ದೆ. ಸಾಂಬಾರು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾನೆ ಇದ್ದೆ. ನಿನ್ನೆ ಸ್ವಲ್ಪ ಮೊಳಕೆ ಕಟ್ಟಿದ ಕಾಳು ಹಾಗೆ ಇತ್ತು. ಹೆಸರು ಕಾಳು, ಬೀನ್ಸ್ ಕಾಳು ಎಲ್ಲ ಮೊಳಕೆ ಬರ್ಸಿದ್ನಲ್ಲ, ಅದು ಹಾಗೆ ಇತ್ತಲ್ಲ, ಅದನ್ನೇ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಇವತ್ತು ಗುರುವಾರ, ನಾನ್ ವೆಜ್ ಏನು ತಿನ್ನಲ್ಲ. ಇನ್ನೇನು ನಾಳೆ ಚಿಕನ್ ತಂದ್ರಾಯ್ತು ಅಂತ ಹೇಳಿ ಇವತ್ತು ಕಾಳು ಸಾಂಬಾರು ಮಾಡೋಣ ಅಂತ ಹೇಳ್ಕೊಂಡು ಮಾಡ್ತಾಯಿದ್ದೆ. ನಿಮಗೆ ನನ್ನ ವಿಡಿಯೋದಲ್ಲಿ ಏನಾದರೂ ಇಷ್ಟ ಆಗಲ್ಲ ಅಥವಾ ಇಷ್ಟ ಆಗುತ್ತೆ ಅನ್ನೋದೇನಾದ್ರು ಇದ್ದರೆ ಕಮೆಂಟ್ ಮಾಡಿ, ಆಯಿತಾ. ನಾನು ಅದನ್ನ ಚೇಂಜ್ ಮಾಡ್ಕೊತೀನಿ ಇಷ್ಟ ಆಗಲ್ಲ ಅನ್ನೋದಾದರೆ. ನನಗಿದ್ದು ಫಸ್ಟ್ ಟೈಮ್ ನಾನು ಹಿಂಗೆ ವಾಯ್ಸ್ ಅವರೆಲ್ಲ ಕೊಡ್ತಿರೋದು. ಮುಂದೆ ಏನು ಮಾತಾಡ್ಬೇಕನ್ನೋದು ನನಗೆ ಗೊತ್ತೇ ಆಗಲ್ಲ. ಕೆಲವರೆಲ್ಲ ಇಷ್ಟು ಈಸಿಯಾಗಿ ಮಾತಾಡ್ತಾರೆ, ಏನು ಬರ್ಕೊಂಡಿರ್ತಾರೆ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರಿಗೆ ಪ್ರಾಕ್ಟೀಸ್ ಇರುತ್ತೆ. ನನಗಂತೂ ಮಾತಾಡೋಕ್ಕೆ ಬರಲ್ಲ. ಏನು ಮಾತಾಡೋದು ಹೆಂಗೆ ಮಾತಾಡೋದು ಅನ್ನೋದೇ ತುಂಬ ತಲೆಯೆಲ್ಲ ಬಿಸಿಯಾಗಿಬಿಡುತ್ತೆ. ನೆಕ್ಸ್ಟ್ ಏನು ಮಾತಾಡೋದು ಬರೀ ಮಾತಾಡ್ತಾ ಇದ್ರೆ ವ್ಲಾಗ್ ಇಂಟ್ರೆಸ್ಟೇ ಇರಲ್ಲ ಅಂತ ನಾನು ಅನ್ಕೊತೀನಿ. ನೋಡೋಣ, ನೆಕ್ಸ್ಟ್ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ನ ತರೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ನನ್ನ ಮಗಳಿಗೆ ಏನು ಹೊರಗಡೆ ತಿಂಡಿ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮಂಡಕ್ಕಿ ಇತ್ತಲ್ವ, ಅದ್ರಲ್ಲಿ ಪೂರಿ ಉಂಡೆ ಮಾಡೋಣ ಅಂತ ಮಾಡಿದೆ. ಬಟ್ ಎಲ್ಲ ರೆಸಿಪಿನೂ ಫ್ಯಾಂಟಾಸ್ಟಿಕ್ಕಾಗಿ ಬರಬೇಕು, ಎಲ್ಲದನ್ನೂ ಸಕ್ಸಸ್ ಆಗಬೇಕಂತೇನಿಲ್ಲ. ಇದು ಸ್ವಲ್ಪ ಫ್ಲಾಪ್ ಆಗೋಯ್ತು. 3 ಉಂಡೆ ಚೆನ್ನಾಗಿ ಬಂತು, ಆಮೇಲೆ ಉಂಡೆ ಕಟ್ಟೋಕ್ಕೆ ಬರಲಿಲ್ಲ. ನಮ್ಮ ಕಡೆ ಸಿಗುತ್ತಲ್ಲ ಮಂಡಕ್ಕಿ, ಈ ತೀರ್ಥಹಳ್ಳಿ ಸೈಡೆಲ್ಲ ಸಿಗುತ್ತಲ್ಲ, ಆ ಮಂಡಕ್ಕಿಲಿ ಸೂಪರಾಗಿ ಬರುತ್ತೆ ಉಂಡೆ. ಆದರೆ ಈ ಮಂಡಕ್ಕಿ ಏನು ಉಂಡೆಗೇ ಕಟ್ಟಕ್ಕೆ ಬರ್ತಿರ್ಲಿಲ್ಲ. 1-2 ಉಂಡೆ ಚೆನ್ನಾಗಿ ಬಂತು, ಅದನ್ನೇ ನನ್ನ ಮಗಳಿಗೆ ಮಾಡಿಕೊಟ್ಟೆ. ಅವಳಿಗೆ ನಾನು ಏನು ಮಾಡಿಕೊಟ್ರು ತಿಂತಾಳೆ ಪಾಪ. ಅವಳಿಗೆ ಟೇಸ್ಟ್ ಇದ್ದರೆ ಸಾಕು, ಅಂಗಡಿದೆ ಬೇಕು ಆ ಥರ ಎಲ್ಲ ಏನು ಹಠನೇ ಮಾಡಲ್ಲ. ಅವಳಿಗೆ ಒಂದು ಕಾಲಲ್ಲಿ ಗಾಯ ಆಗಿಬಿಟ್ಟಿತ್ತು. ಅವಳಿಗೆ ಏನಾದರೂ ಕಾಲಲ್ಲಿ ಕಪ್ಪು ಆ ಥರ ಏನಾದ್ರು ಇದ್ದರೆ ಸ್ವಲ್ಪ ಹೇಸಿಗೆ ಮಾಡ್ಕೊತಾಳೆ. ಕಪ್ಪಿರುತ್ತಲ್ವ, ಅಮಾಶಿ ಅಂತಲೇ ಇರ್ತಾಳೆ. ನನಗಂತೂ ಟೆನ್ಷನ್ ಆಗೋಯ್ತು. ಅದೊಂದು ಗಾಯ ಆಗಿಬಿಟ್ಟು ಮೊನ್ನೆ ಸ್ವಲ್ಪ ಓಡಬೇಕಾದ್ರೆ ಬಿದ್ದುಬಿಟ್ಲು, ಅದಲ್ಲೇ ಗಾಯ ಆಗಿಬಿಡ್ತಲ್ಲ. ತುಂಬ ಟೆನ್ಷನ್ ಮಾಡ್ಕೊತಾಳೆ. ಏನೇ ಗಾಯ ಅಂತ ಅಂದ್ರೆ ಅಮ್ಮ ನೋಡಮ್ಮ ಅಂತಲೇ ಇದ್ಲು. ಇನ್ನು ಮಧ್ಯಾಹ್ನಕ್ಕೆ ಅಂಥೇಳಿ ನನಗೆ ಒಂದು ವೀಡಿಯೋ ನೋಡ್ಬೇಕಾದ್ರೆ ಓಟ್ಸ್ ಮಾಡ್ತಾಯಿದ್ರು. ನನಗೆ ಯಾಕೋ ತುಂಬ ಓಟ್ಸ್ ತಿನ್ನಬೇಕು ಅಂತ ಅನಿಸ್ಬಿಡ್ತು. ನನಗೆ ಓಟ್ಸ್ ಅಂದರೆ ತುಂಬ ಇಷ್ಟ. ಸ್ವಲ್ಪ ಹಾಲಿತ್ತು, ಅದಕ್ಕೆ ಬೆಲ್ಲ ಹಾಕಿಟ್ಟಿದ್ನ. ಅದು ತಣ್ಣಗಿದ್ರೆ ನನಗಷ್ಟು ಹಾಲನ್ನ ಕುಡಿಬೇಕು ಅಂತ ಅನಿಸಲ್ಲ. ಚೂರು ಬಿಸಿ ಮಾಡಿಕೊಂಡು ಅದಕ್ಕೆ ಬಾಳೆಹಣ್ಣು, ಸ್ವಲ್ಪ ಬಾದಾಮಿ ಇತ್ತು, ಅದನ್ನು ಹಾಕಿ ತಿಂದೆ ಮಧ್ಯಾಹ್ನಕ್ಕೆ. ಬೆಳಗ್ಗೆ ಮಂಡಕ್ಕಿ ಮತ್ತು ಮೊಳಕೆ ಕಟ್ಟಿದ ಕಾಳು ತಿಂದಿದ್ನ. ಈಗ ಮಧ್ಯಾಹ್ನಕ್ಕೆ ಓಟ್ಸ್ ಇನ್ನು ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಏನಾರು ತಿಂದು ನಾನು ಸ್ಟಾಪ್ ಮಾಡಿಬಿಡ್ತೀನಿ, ಮತ್ತೇನು ತಿನ್ನಲ್ಲ. ಅಷ್ಟೊತ್ತಿಗೆ ನಮ್ಮೂರಲ್ಲಿ ಗುರುವಾರ ಸಂತೆ. ನಮ್ಮ ಮನೆಯವ್ರು ತರಕಾರಿ ಎಲ್ಲ ತಂದಿದ್ರು. ನಾನು ಇದನ್ನು ಆನ್ಲೈನಲ್ಲಿ ತರಿಸಿದ್ದೀನಿ ಕವರು. ಈ ತರಕಾರಿ ಎಲ್ಲ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಡೋದಕ್ಕಿಂತ ಈ ತರಕಾರಿನೆಲ್ಲ ಕವರಿಗೆ ಹಾಕಿಟ್ರೆ ಸ್ವಲ್ಪ ದಿನ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋದಲ್ಲಿ ನೋಡಿದೆ. ನೋಡೋಣ ಹೆಂಗೆ ಏನು ಐಡಿಯಾ ಸಕ್ಸಸ್ ಆಗುತ್ತಾ ಇಲ್ಲ ಅಂತ ಹೇಳಿ. ಬಾಕ್ಸ್ಗಳು ಸುಮಾರು ಇದ್ವು. ನನ್ನ ಹಸ್ಬೆಂಡ್ ಯಾಕೋ ಬೇಕು ಅಂತ ಹೇಳ್ಕೊಂಡು ತಗೊಂಡೋಗಿದ್ರು ಬಾಕ್ಸ್ನ. ನಾನು ಇನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಬಾಕ್ಸ್ನೆಲ್ಲ. ಬಾಕ್ಸ್ ಬದಲು ಕವರ್ ಹೆಂಗಾಗುತ್ತೆ ನೋಡೋಣ ಅಂತ ಹೇಳಿ ಕವರ್ನ ತರಿಸಿದ್ದೆ. ಬಾಕ್ಸಲ್ಲಾದರೆ ಒಂದು 4-5 ಹಾಕ್ಬೇಕಾದ್ರೆ ತುಂಬ ಆಗೋಗ್ಬಿಡುತ್ತೆ. ಈ ಕವರ್ ಆದರೆ ಚೆನ್ನಾಗಾಗುತ್ತೆ.
ಕವರಲ್ಲೆಲ್ಲ ಹಾಕಿಟ್ಬಿಟ್ಟೆ. ನೀರನ್ನೆಲ್ಲ ನೀಟಾಗಿ ಒರೆಸಿ ಹಾಕಬೇಕು, ಇಲ್ಲ ಅಂತ ಹೇಳಿದ್ರೆ ಒಳಗಡೆನೆ ಅದೊಂಥರ ಪಸೆ ಬಂದಂಗಾಗಿ ಹಾಳಾಗ್ಬಿಡುತ್ತೆ. ನೀರನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಒರೆಸಿ ಹಾಕಿದೆ. ಮತ್ತು ತೊಳೆದು ಹಾಕೋಣದ್ರಿಂದ ಅದರಲ್ಲಿ ಏನಾದರೂ ಇದ್ದರೆ ಈ ಸಂತೆಲಿಟ್ಟಿರೋದು ಅಂದರೆ ಧೂಳು ಗೀಳೆಲ್ಲ ಇರುತ್ತಲ್ವ, ಸ್ವಲ್ಪ ಒರೆಸಿ ಹಾಕೊಳ್ಳಿ. ಆಮೇಲೆ ನೀವು ಬೇಕಾದ್ರೆ ಅಡುಗೆ ಮಾಡಬೇಕಾದ್ರೆ ಇನ್ನೊಂದ್ಸರಿ ತೊಳ್ಕೊಂಡ್ರೆ ಏನಾಗಲ್ಲ. ನೋಡಿ ಇಲ್ಲೆಲ್ಲ ನಾವು ಕರ್ಬೇವು ಸೊಪ್ಪು ಎಲ್ಲದನ್ನೂ ದುಡ್ಡು ಕೊಟ್ಟೆ ತರಬೇಕು. ನಮ್ಮ ಕಡೆ ಎಲ್ಲರಾದರೆ ನಮ್ಮ ಮನೇಲೆಲ್ಲ ಹಾಗೆ ಹಿಂದ್ಗಡೆನೇ ಗಿಡ ಇದ್ಬಿಡುತ್ತೆ, ಹೋಗಿ ತಗೊಂಡು ಬರೋದಷ್ಟೇ. ಇಲ್ಲೆಲ್ಲ 20 ರೂಪಾಯಿ 30 ರೂಪಾಯಿ ಕೊಡಬೇಕು ಕರ್ಬೇವು ಸೊಪ್ಪಿಗೆ. ಕರ್ಬೇವು ಸೊಪ್ಪು ನಾವು ಅಡುಗೆಲಿ ಎಷ್ಟು ಹಾಕ್ತೀವೋ ಅಷ್ಟು ನಮ್ಮ ಹೆಲ್ತಿಗೆ ಒಳ್ಳೆಯದು ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ನಾನು ಇಲ್ಲಿ ಸಂತೆಯಿಂದನೇ ಕರ್ಬೇವು ಸೊಪ್ಪು ತರ್ತೀನಿ. ತೀರ್ಥಹಳ್ಳಿಗೆಲ್ಲರೂ ಹೋದರೆ ಅಲ್ಲಿಂದನೇ ತಗೊಬಂದ್ಬಿಟ್ಟು ಸ್ಟೋರ್ ಮಾಡ್ಕೊತೀನಿ. ನಮ್ಮ ಮನೇಲೇ ಇದೆ ಕರ್ಬೇವಿನ ಸೊಪ್ಪು ಗಿಡ ಎಲ್ಲ. ಇಲ್ಲಿ ಈಗ ಸಂತೆಯಿಂದ ತಂದಿದ್ರು, ಅದನ್ನೆಲ್ಲ ಒಂದು ಕಡೆ ಸ್ಟೋರ್ ಮಾಡಿಕೊಂಡೆ. ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ, ಚೆನ್ನಾಗಿರುತ್ತೆ ಕರ್ಬೇವು ಸೊಪ್ಪೆಲ್ಲ. ನೀವು ತರಕಾರಿನೆಲ್ಲ ಹಿಂಗೆ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ನೀವು ಎಲ್ಲ ಹಿಂಗೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನಗೇನು ಹೊಸದಾಗಿ ಏನು ಗೊತ್ತಿಲ್ಲ, ನಾನು ಈಗೀಗ ವೀಡಿಯೋಸ್ ಎಲ್ಲ ನೋಡಿ ನಾನು ಈ ಥರ ಎಲ್ಲ ಸ್ಟೋರ್ ಮಾಡ್ಕೊತಿರೋದು. ಫಸ್ಟೆಲ್ಲ ತುಂಬ ತರಕಾರಿ ಹಾಳು ಮಾಡ್ತಿದ್ದೆ ಹಂಗಂಗೆ ಇಟ್ಟು. ನನಗೂ ಫಸ್ಟಿಂದ ಏನು ಎಲ್ಲದು ಬರುತ್ತೆ ಅಂತ ಏನಿಲ್ಲ. ಹಿಂಗೆಲ್ಲ ಸ್ಟೋರ್ ಮಾಡಿ ನಾನು ಇಟ್ಕೊತೀನಿ. ನೀವು ಹೆಂಗೆ ಇಟ್ಕೊತೀರಾ ಅಂತ ಹೇಳಿ ನನಗೆ ಇನ್ನೂ ಬೇರೆ ಥರ ಏನಾದ್ರು ಸ್ಟೋರ್ ಮಾಡಿ ಇಟ್ಕೊಳೋ ಐಡಿಯಾಸ್ ಇದ್ದರೆ ನೀವು ನನಗೆ ಸಜೆಸ್ಟ್ ಮಾಡಿ, ಆಯಿತಾ? ನನ್ನ ವಿಡಿಯೋ ಏನಾದರೂ ನಿಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆಯಿತಾ? ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.